ಹಾಲೆಗಳನ್ನ ಮುಂದುವರಿಸಬೇಕೆ ಅಥವಾ ನಮ್ಮ ವಿವೇಚನಾ ಶಕ್ತಿ ಬಳಸಿ ಅದನ್ನು ಪರಿವರ್ತನೆ ಆಗಿದರೆ ಅವರ ರೌಡಿ ಹಾಳೆಯನ್ನು ಮುಕ್ತಾಯಗೊಳಿಸುವುದು, ಈ ಮೌಲ್ಯಮಾಪನ ಮಾಡಿ ತೀರ್ಮಾನ ತಗೊಳ್ಳೋಣ. ಹಾಗಾಗಿ ಎಲ್ಲ ಸ್ಟೇಷನ್ಗಳಿಂದ ಆ್ಯಕ್ಟಿವ್ ರೌಡೀಸ್ ಯಾರಿದ್ದಾರೆ ಅವ್ರನ್ನ ಕರೆಸಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ನಮ್ಮ ಆನೇಕಲ್ ಉಪವಿಭಾಗದಲ್ಲಿ 327 ಜನ ಸ್ಥಳೀಯ ರೌಡಿ ಅಸಾಮಿಗಳಿದ್ದಾರೆ, 236 ಜನ ಔಟ್ಸೈಡರ್ಸ್ ಇದ್ದಾರೆ, ಒಬ್ಬರು ಬಡ್ಡಿಂಗ್ ರೌಡಿ. ಟೋಟಲ್ 564 ಜನ ಇದ್ದಾರೆ. ಆ ಪೈಕಿ ಇದನ್ನ ಠಾಣಾವಾರು ಆಕ್ಟಿವ್ ಇರ್ತಕ್ಕಂಥ ರೌಡಿಗಳನ್ನ ಕರೆಸಿ ಅವ್ರ ಜೊತೆ ಸಂವಾದ ಮಾಡಿದ್ದೀನಿ. ಅವರೆಲ್ಲ ಬಹುತೇಕ ಇನ್ನೂ ಆಕ್ಟಿವ್ ಇದ್ದಾರೆ. ಅವ್ರಿಗೆ ನಾನು ಸ್ವಲ್ಪ ಕಾನೂನು ಸಲಹೆ ಮತ್ತು ಡೂಸು ಡು ನಾಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಬದಲಾವಣೆ ಹಾಕಿ ಮುಖ್ಯ ವಾಹಿನಿಗೆ ಬರಬೇಕು ನೀವು, ಮತ್ತು ನಿಮ್ಮ ವ್ಯಾಪ್ತಿಗಳಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ಮುಂಗಡ ವರದಿ ಕೊಟ್ಟು ಅಪರಾಧಗಳು ತಡೆಗಟ್ಟಲಿಕ್ಕೆ ಸಹಕರಿಸಬೇಕು. ನಿಮ್ಮ ಪರಿವರ್ತನೆ ಆಗಿದ್ದೆ ಆದರೆ ನಿಮ್ಮ ರೌಡಿ ಹಾಳೆಯನ್ನು ಮುಕ್ತಾಯಗೊಳಿಸಲಾಗ್ತದೆ ಅಂತಲೂ ಸಹ ನಾನು ಅವರಿಗೆ ಅಡ್ವೈಸ್ ಮಾಡಿದ್ದೀನಿ. ಬಹುತೇಕ ಎಲ್ಲ ಈಗ ಅವ್ರಿಗೆ ಅರಿವಾಗಿದೆ. ಮುಖ್ಯವಾಗಿ ಅವರು ಈ ಅಪರಾಧ ಜಗತ್ತಕ್ಕೆ ಬರಲಿಕ್ಕೆ ನಾನು ಪ್ರತಿಯೊಬ್ಬರ ಹತ್ರ ಪ್ರತ್ಯೇಕ ಚರ್ಚೆ ಮಾಡಿದ್ದೀನಿ. ಅವರ ಅವಿದ್ಯಾವಂತಿಕೆ, ಯಾರೂ ಸಹ 10ನೇ ಕ್ಲಾಸ್ ಮೇಲೆ ಯಾರೂ ಓದಿಲ್ಲ, ಕೆಲವರು ಓದೇ ಇಲ್ಲ, ಕೆಲವು 3ನೇ ಕ್ಲಾಸು, ಕೆಲವು 4ನೇ ಕ್ಲಾಸು, 8ನೇ ಕ್ಲಾಸು. ಇದನ್ನೆಲ್ಲ ನಾನು ಎವ್ಯಾಲ್ಯೂಯೇಷನ್ ಮಾಡಿದ್ದಾದರೆ ಪಾಪ ಅವ್ರಿಗೆ ಅವಿದ್ಯಾವಂತಿಕೆ ಅಥವಾ ವಿದ್ಯಾಭ್ಯಾಸ ಇಲ್ಲದೇ ಇರೋದೇ ಈ ಕಾನೂನು ಉಲ್ಲಂಘನೆಗೆ ಮುಖ್ಯ ಕಾರಣ ಅಂತ ನಾನಂತೂ ಭಾವಿಸಿದ್ದೀನಿ. ಮತ್ತು ಅವ್ರಿಗೆ ಹೇಳಿದ್ದೀನಿ ಜೀವನ ಅಂದ್ರೇನು, ಮತ್ತು ನಿಮ್ಮ ಮಕ್ಕಳನ್ನ ದೇಶದ ಆಸ್ತಿ ಮಾಡಬೇಕಾದ್ರೆ ನೀವು ಅವ್ರಿಗೆ ವಿದ್ಯೆ ಆದರೂ ಕೊಡಿ. ನಿಮ್ಮಿಂದ ತಪ್ಪಾಗಿದೆ, ನಿಮ್ಮ ಮಕ್ಕಳಿಂದ ಮತ್ತೆ ತಪ್ಪಾಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅವ್ರಿಗೆಲ್ಲ ತಪ್ಪಿನ ಅರಿವೂ ಆಗಿದೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ. ಸೊ ಅವರು ಮುಖ್ಯ ವಾಹಿನಿಗೆ ಬರಲಿ ಅಂತ ನಾನು ಹಾರೈಸಿದ್ದೀನಿ. ವಿಶೇಷವಾಗಿ ಪತ್ರಕರ್ತದ್ದು ಇದು ರೋಲ್ ಬಹಳ ಇಂಪಾರ್ಟೆಂಟು. ನೀವೂ ಸಹ ಯಾವುದೇ ವಿಷಯನ ಖಚಿತಪಡಿಸ್ಕೊಂಡು ಮತ್ತೆ ಪತ್ರಿಕೆಯಲ್ಲಿ ಬರೆದ್ರೆ, ರೂಮರ್ಸ್ ಆರ್ ಆಲ್ವೇಸ್ ವೆರಿ ಡೇಂಜರಸ್. ವಿಶೇಷವಾಗಿ ನಾನು ಬೆಂಗಳೂರು ಜಿಲ್ಲೆಗೆ ಬಂದ ಮೇಲೆ ನಾನು ಎಲ್ಲ ನೋಡಿದ್ದೀನಿ. ಪಾಪ ಅವ್ರು ವಿಷಯ ತಿಳಿದೇನೆ ಬರೆಯೋಕ್ಕೆ ಅಥವಾ ಪ್ರಚಾರ ಮಾಡಲಿಕ್ಕೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ಯಾಕಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಾಳೆ ಬೆಳಗ್ಗೆ ಎವ್ಯಾಲ್ಯೂಯೇಷನ್ ಆಗ್ತದೆ. ಹಾಗಾಗಿ ನಿಮ್ಮ ಸಹಕಾರವೂ ಇದೆ. ನೀವು ಯಾವುದೇ ಮಾಹಿತಿಯನ್ನು ಹಾಕಲಿಕ್ಕೆ ಸಂಪೂರ್ಣವಾಗಿ ಸರ್ವಸ್ವತಂತ್ರರು. ಅದನ್ನು ಖಚಿತಪಡಿಸ್ಕೊಂಡು ಹಾಕಿದ್ದೆ ಆದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗ್ತದೆ ಅಂತ ನಿಮಗೂ ಸಹ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಟು ಆಲ್. ಸರ್, 564 ಜನ ರೌಡಿ ಶೀಟರ್ಗಳಲ್ಲಿ ಬೆರಳೆಣಿಕೆ ಎಷ್ಟು ರೌಡಿ ಶೀಟರ್ಗಳನ್ನು ಕರೆಸಿದ್ದಾರೆ, ಆಕ್ಟಿವ್ ಇರುವಂಥವ್ರನ್ನು ಇನ್ನೂ ಸಾಕಷ್ಟು ಜನ ಬಿಟ್ಟಿದ್ದಾರೆ ಅಂತೇಳಿ ಕೇವಲ 120 ಜನ ಬಂದಿದ್ದಾರೆ ಸರ್. ಇನ್ನೂ ಸಾಕಷ್ಟು ಜನ ಆಕ್ಟಿವ್ ಇರುವಂಥ ರೌಡಿ ಶೀಟರ್ಗಳಿದ್ದಾರೆ, ಅಂಥವ್ರನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತೇಳಿ ನೆಪ ಮಾತ್ರಕ್ಕೆ ರೌಡಿ ಪೇರೆಡ್ ಮಾಡಿದ್ದಾರೆ ಅಂತೇಳಿ. ಇಲ್ಲ, ಇದು ಸತ್ಯಕ್ಕೆ ದೂರವಾದದ್ದು. ನಾನು ಈ ಘಟನೆ ಆದಮೇಲೆ ಇನ್ಸ್ಟಂಟೇನಿಯಸ್ಲಿ ಹ್ಯಾಡ್ ಗಿವನ್ ಇನ್ಸ್ಟ್ರಕ್ಷನ್ಸ್, ಮತ್ತು ನಾನು 4 ಗಂಟೆ ರಾತ್ರಿಗೆ ಎದ್ದು ರೆಡಿಯಾಗಿ ಬಂದಿದ್ದೀನಿ. ಒಂದು ನಿಮಗೆಲ್ಲರಿಗೂ ಗೊತ್ತಿದೆ, ಸಮಾಜಕ್ಕೆ ನಾವು ಶಿಕ್ಷೆ ಮಾಡೋಕ್ಕಿಂತ ಪರಿವರ್ತನೆ ಅನ್ನೋದು ಮುಖ್ಯ. ಒಂದು ಸಂದೇಶ ಕೊಟ್ಟಿದ್ದೀವಿ. ಈ ಶಾರ್ಟ್ ಟೈಮಲ್ಲಿ ನಾವೆಲ್ಲರೂ ಕರೀಲಿಕ್ಕಾಗಿಲ್ಲ, ಮತ್ತು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಔಟ್ ಸ್ಟೇಷನಲ್ಲಿದ್ದಾರೆ, ಇಲ್ಲ ಮೆಡಿಕಲಿ ಸಿಕ್ ಆಗಿದ್ದಾರೆ, ಇನ್ನು ಕೆಲವರು ಅವ್ರ ತಂದೆ ತಾಯಿಗಳ ಆರೈಕೆಯಲ್ಲಿದ್ದಾರೆ. ಯಾರ್ಯಾರು ಅವೈಲಬಿಲಿಟಿ ಇದ್ದಾರೆ ವಿತಿನ್ ಸ್ಪ್ಯಾನಲ್ಲಿ ಅವನ್ನೆಲ್ಲ ಕರೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕರೆಸಿ ಎಲ್ರಿಗೂ ಸಹ ನಾವು ಈ ಅಡ್ವೈಸ್ ಮಾಡಿ, ಒಂದು ವೇಳೆ ಅವರು ಆ ಅಡ್ವೈಸ್ಗೆ ಸಹಕರಿಸಲಿಲ್ಲ, ಸ್ಪಂದಿಸಲಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಎಕ್ಸ್ಟರ್ಮೆಂಟು, ತದನಂತರ ಇನ್ನೂ ಸುಧಾರಣೆ ಆಗಲಿಲ್ಲ ಅಂದರೆ ಗೂಂಡ್ ಆ್ಯಕ್ಟು ಕೂಡ ಇನ್ವೋಕ್ ಮಾಡ್ತೀವಿ ಅಂತ ಅವ್ರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ವಿ. ಜೈಲಲ್ಲಿ ಇದ್ರು 2 ಗುಂಪುಗಳು ವಾರ್ ನಡೀತಿತ್ತು, ರಿವೆಂಜ್ ಮಾಡ್ತಾರೆ, ಅವರೆಲ್ಲ ಜೈಲಿಂದ ಆಚೆ ಬಂದಿದ್ದಾರೆ. ಆದರೆ ಇವತ್ತು ಪೆರೇಡಲ್ಲಿ ಅವ್ರು ಯಾರು ಕಾಣಿಸ್ತಿಲ್ಲ. ಈಗ ಇಲ್ಲ, ಒಂದು ಟೀಮ್ ಬಂದಿತ್ತು, ನಾನು ಅವ್ರನ್ನ ವಾರ್ನ್ ಮಾಡಿದ್ದೀನಿ. ಈಗ ನಾನು ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀನಿ, ನಾವು ಶಾಡೋಯಿಂಗ್ ಮಾಡಲಿಕ್ಕೆ ಅಂದರೆ ಜೈಲಿಂದ ಬಿಡುಗಡೆ ಆದ ತಕ್ಷಣವೇ ಸಂಬಂಧಪಟ್ಟ ಠಾಣೆಯಲ್ಲಿ ಮಾಹಿತಿ ಬರ್ತದೆ. ಮಾಹಿತಿ ಬಂದ ಮೇಲೆ ಅವ್ರನ್ನ ಶಾಡೋ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಮ್ಯಾನ್ಯಲ್ ಕೂಡ ಇನ್ಸಿಸ್ಟ್ ಮಾಡ್ತದೆ. ಶಾಡೋಯಿಂಗ್ ಮಾಡಲಿಕ್ಕೆ ಹೇಳಿದ್ದೀನಿ. ನಾನು ಅದನ್ನು ಲಿಸ್ಟ್ ಔಟ್ ಮಾಡಿ ಬೆಂಗಳೂರು ಕೇಂದ್ರ ಕಚೇರಿಗೆ ಆ ಜೈಲಿಂದ ಬಿಡುಗಡೆ ಮಾಡೋರನ್ನ ಕರ್ಕೊಂಡು ಬರಬೇಕು ಅಂತ ಸಹ ಸೂಚನೆ ಕೊಟ್ಟಿದ್ದೀನಿ. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ರೌಡಿ ಪರೇಡ್ ಕಡಿಮೆ ಆಗ್ತಿದೆ. ಇದರಿಂದಾಗಿಯೇ ರೌಡಿಗಳು ಮತ್ತೆ ಆಕ್ಟಿವ್ ಆಗಿ ಮೊನ್ನೆ ಕಿಡ್ನಾಪ್ ಅಂಡ್ ಮರ್ಡರ್ ಆಯಿತು.
ಈ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ರೆ ಪೊಲೀಸರು ಇನ್ನಷ್ಟು ಕಾನೂನನ್ನು ಬಿಗಿ ಮಾಡಿದ್ರೆ ಈ ರೀತಿ ಘಟನೆಗಳು ಮರುಕಳಿಸ್ತಿರ್ಲಿಲ್ಲ ಅನ್ನುವಂಥ ಮಾತುಗಳು ಇಲ್ಲ, ಕೇಳಿಬರ್ತಿಲ್ಲ. ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅದೇನು ಯಾರು ಹೇಳ್ಕೊಳ್ಬೇಕಾಗಿಲ್ಲ. ಅದು ಪೊಲೀಸ್ ಮೇಲೆ ನಮಗೆ ಭಗವದ್ಗೀತೆ ಇದ್ದಕ್ಕೆ ಅದರಲ್ಲಿ ಕ್ಲಿಯರ್ ಆಗಿದೆ. ಅವರು ಸಮಾಜದ ಪ್ರಜೆಗಳು ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಆ ಥರ ಆಗಿದ್ದಾರೆ, ಅಂಥವ್ರ ಬಗ್ಗೆ ನಾವು ನಿಗಾ ವಹಿಸ್ತೀವಿ. ಈ ಪೆರೇಡ್ ಅನ್ನೋಕ್ಕಿಂತ ಸಂವಹನ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮಗೆ 99% ನಮ್ಗೆ ಮಾಹಿತಿ ಸಿಕ್ಬಿಡ್ತದೆ. ಸೊ ಚರ್ಚೆ ಮಾಡಲಿಲ್ಲ ಅಂತಂದರೆ ಮತ್ತು ಅವರು ಏನು ಚಲನವಲನಗಳು, ಅವ್ರ ಆ್ಯಕ್ಟಿವಿಟೀಸ್ ಏನು, ನೆಕ್ಸ್ಟ್ ಅವ್ರದ್ದು ಏನು ಅಜೆಂಡಾ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆಲ್ಲ ನಾವು ಎಲ್ಲನೂ ಪ್ರಿಕಾಷನರಿ ತೊಗೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.